ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರಿತಾ ಇದೆ. ಕಳೆದ 9 ವರ್ಷಗಳಿಂದ ಶಿರಾಡಿ ಘಾಟ್ನ ರಸ್ತೆ ಕಾಮಗಾರಿಯಲ್ಲಿ ನಡೀತಾ ಇದೆ. ಮತ್ತೆ ಸಕಲೇಶಪುರದಿಂದ ಮಾರನಹಳ್ಳಿವರೆಗೆ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ನಡೆದಿರೋದು ಅವೈಜ್ಞಾನಿಕವಾಗಿ 100 ಅಡಿಗಳಷ್ಟು ಗುಡ್ಡ ಬಗೆದಿದ್ದರಿಂದ ಭೂಕುಸಿತ ಆರಂಭ ಆಗಿದೆ. ಸಕಲೇಶಪುರ ತಾಲೂಕಿನ ಹೆಗ್ಗದ್ದೆ ಬಳಿ ನಿವಾಸಿಗಳಿಗೆ ದಿಗ್ಬಂಧನವನ್ನ ಹೇರಲಾಗಿದೆ. ಶಿರಾಡಿ ಘಾಟ್ ರಸ್ತೆ ಮೇಲ್ಭಾಗದಲ್ಲಿರುವಂತಹ ಮನೆ, ಚರ್ಚ್ ಹಾಗೂ ಬಿಎಸ್ಎನ್ಎಲ್ ಟವರ್ ಕೇವಲ 10 ಮೀಟರ್ ಭೂಮಿ ಕುಸಿದ್ರೆ ನೆಲಕ್ಕೆ ಉರುಳುವಂತಹ ಆತಂಕ ಎದುರಾಗಿದೆ. ಇನ್ನು ಭಾರೀ ಮಳೆಯಿಂದ ಫಾಲ್ಸ್ನಲ್ಲಿ ಜೀವ ಕಳೆ ತುಂಬಿರೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಕಳೆದ 5 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಬತ್ತಿ ಹೋಗಿದಂತಹ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಸಕಲೇಶಪುರ ಭಾಗ ಹೇಳಿ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ತೊರೆಗಳು ಎಲ್ಲವೂ ಬರ್ತವೆ. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಸಕಲೇಶಪುರ ತಾಲೂಕಿನ ಮೂಕನಮನೆ ಅಂತಕ್ಕಂತಹ ಒಂದು ಫಾಲ್ಸ್. ಈ ಮೂಕನಮನೆ ಫಾಲ್ಸ್ ಬಹಳ ಆಳದಲ್ಲಿದೆ. ಮೇಲಿನಿಂದ ಇಳಿಲಿಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೂ ಸಹ ಬಹಳ ಜಾಗರೂಕರಾಗಿ ಇಲ್ಲಿಗೆ ಬಂದು ಈ ಫಾಲ್ಸನ್ನು ನೋಡಬೇಕಾಗಿದೆ. ಯಾಕೆಂದರೆ ಅಷ್ಟು ನೀರು ಇಲ್ಲಿ ಹರಿತದೆ. ಮೇಲಿಂದಲೇ ಇದನ್ನು ವೀಕ್ಷಣೆಯನ್ನು ಮಾಡಬೇಕು. ಕಳೆದ 5 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಧುಮ್ಮಿಕ್ಕಿ ಬರ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಮೇಲ್ಭಾಗದಿಂದ ಹಾಲಿನ ನೊರೆಯಂತೆ ಉಕ್ಕಿ ಬರ್ತಾ ಇದ್ದಕ್ಕಂಥ ನೀರು ಹರಿದು ಸೀದಾ ನೇರವಾಗಿ ಈ ಕೆಂಪು ಹಳ್ಳಕ್ಕೆ ಸೇರುತ್ತೆ. ಅಲ್ಲಿಂದ ಇದು ಮಂಗಳೂರಿನ ಸಮುದ್ರವನ್ನು ಸೇರ್ತಕ್ಕಂತಹ ನೀರು. ಮಳೆಗಾಲದಲ್ಲಿ ಸತತ 2 ರಿಂದ 3 ತಿಂಗಳ ಕಾಲ ಹೀಗೆ ರಭಸವಾಗಿ ನೀರು ಧುಮ್ಮಿಕ್ಕಿ ಹರಿತದೆ. ವೀಕೆಂಡ್ಗಳಲ್ಲಿ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚು ಇರ್ತದೆ. ಯಾಕೆಂದರೆ ಉಳಿದ ದಿನಗಳಲ್ಲಿ ಎಲ್ಲರೂ ಸಹ ಕೆಲಸ ಇರ್ಬೋದು, ಶಾಲಾ ಕಾಲೇಜುಗಳಿಗೆ ತೆರಳ್ತಕ್ಕಂಥವ್ರದ್ದು ಎಲ್ಲರೂ ಸಹ ಅವರವರ ಒತ್ತಡದಲ್ಲಿರ್ತಾರೆ. ಹಾಗಾಗಿ ವೀಕೆಂಡ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಆಗಮಿಸ್ತಾರೆ. ಆದರೆ ಈ ಪ್ರವಾಸಿಗರು ಬಂದರೆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲಿಲ್ಲ. ಯಾಕೆಂದರೆ ಬಂದು ನಿಂತು ನೋಡಿ ಹೋಗಬೇಕು ಹೊರತು ಯಾವುದೇ ಕೂರುವಂಥದ್ದಾಗಲಿ ಒಂದು ಶೌಚಾಲಯದ ವ್ಯವಸ್ಥೆ ಆಗಲಿ ಯಾವುದೂ ಸಹ ಇಲ್ಲಿ ಇಲ್ಲ. ಆದರೆ ಈ ರಮಣೀಯ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದೇ ಒಂದು ಆನಂದವಾಗಿದೆ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನೀರು ಮೇಲಿನಿಂದ ಧುಮ್ಮಿಕ್ಕಿ ಬರ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸೋದು ಇಂಥ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳೋದೇ ಮಳೆಗಾಲದಲ್ಲಿ. ಅದರಲ್ಲೂ ಸಕಲೇಶಪುರ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಫಾಲ್ಸ್ಗಳು ಸಿಗುತ್ತೆ. ಆದರೆ ಈ ಮೂಕನಮನೆ ಫಾಲ್ಸ್ ಏನಿದೆ, ಈ ಮೂಕನಮನೆ ಫಾಲ್ಸ್ ಮೇಲ್ಭಾಗದಲ್ಲಿ ಕಾಫಿ ತೋಟ, ಗುಡ್ಡ, ಅರಣ್ಯ ಪ್ರದೇಶಗಳಿಂದ ನೀರು ಹರಿದು ಬರ್ತದೆ. ಎಲ್ಲವೂ ಸಹ ಒಂದೆಡೆ ಸೇರಿ ಈ ದಟ್ಟವಾದ ಹಸಿರು ಕಾನನದ ಮಧ್ಯೆ ನೀರು ಬಂಡೆಗಳ ಮೇಲಿಂದ ಧುಮ್ಮಿಕ್ಕಿ ಹರಿತದೆ. ಇಂಥ ಒಂದು ಅಪರೂಪದ ದೃಶ್ಯವನ್ನು ಮಳೆಗಾಲದಲ್ಲಿ ಕಣ್ತುಂಬಿಕೊಳ್ಳುವುದೇ ಒಂದು ಆನಂದವಾಗಿದೆ. ಈ ಬಾರಿ ಮೇ ತಿಂಗಳಿನಲ್ಲೇ ಸುರಿದಂತಹ ಮಳೆಯಿಂದಾಗಿ ಮೂಕನಮನೆ ಫಾಲ್ಸ್ ತುಂಬಿ ಹರಿತಾ ಇದೆ. ಆದ್ದರಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC, ಪಬ್ಲಿಕ್ TV, ಮೂಕನಮನೆ.